ಎಲ್ಲರಿಗೂ ನಮಸ್ತೆ. ಪ್ರಜಾಕಿರಣಕ್ಕೆ ಸ್ವಾಗತ. SIR ತಂದಿದೆ ದೊಡ್ಡ ಶಾಕ್. ಆದರೆ ನಿಜವಾದ ಶಾಕ್ ಮುಂದೆ ಇದೆಯಾ? ಬೆಂಗಳೂರಿನ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಬೃಹತ್ ಬೆಂಗಳೂರಿನಲ್ಲಿ ಸುಮಾರು 46.8 ಲಕ್ಷ ಮತದಾರರ ಹೆಸರುಗಳನ್ನ ಆಬ್ಸೆಂಟ್, ಶಿಫ್ಟೆಡ್, ಡೈಡ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅಂದ್ರೆ ASDDO ವರ್ಗವನ್ನ ಗುರುತಿಸಲಾಗಿದೆ. ಇದು ನಗರದ ಒಟ್ಟು ಮತದಾರರ ಪೈಕಿ 45%. ಇದು ನಿಜಕ್ಕೂ ಯೋಚನೆ ಮಾಡುವಂತಹ ಪರಿಸ್ಥಿತಿ. ಅದರಲ್ಲೂ ಬೊಮ್ಮನಹಳ್ಳಿ, ವಿಜಯನಗರ, ದಾಸರಹಳ್ಳಿ, BTM ಲೇಔಟ್, CV ರಾಮನ್ ನಗರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ 50ಕ್ಕಿಂತ ಹೆಚ್ಚು ಮತದಾರರ ಈ ಪಟ್ಟಿಯಲ್ಲಿದ್ದಾರೆ. ನೀವು ನಿಜವಾಗ್ಲೂ ಇದು ಆತಂಕ ಪಡುವಂತಹ ವಿಚಾರವೇ. ಆದ್ರೆ ಇಲ್ಲಿ ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ASDDO ಪಟ್ಟಿಯಲ್ಲಿ ಹೆಸರು ಬಂದಿದೆ ಅಂತ ಮಾತ್ರಕ್ಕೆ ನಿಮ್ಮ ಮತದಾನದ ಹಕ್ಕು ಹೋಗಿದೆ ಅಂತ ಅರ್ಥ ಅಲ್ಲ. ಇದು ಪರಿಶೀಲನೆಗೆ ಒಳಪಟ್ಟಿರುವ ಮತದಾರರ ವರ್ಗ ಆಗಿರುತ್ತೆ. ಮುಂದಿನ ಪ್ರಕ್ರಿಯೆಯಲ್ಲಿ ಅರ್ಹ ಮತದಾರರ ಹೆಸರು ಉಳಿಯುವ ವ್ಯವಸ್ಥೆ ಇದೆ. ಆದ್ರೆ ನಿಜವಾಗ್ಲೂ ಸಮಸ್ಯೆ ಎಲ್ಲಿದೆ ಗೊತ್ತಾ? ನನಗೇನಾಗುತ್ತೆ, ನನ್ನ ಹೆಸರು ಬರುತ್ತೆ ಬಿಡು ಅಂತ ಹೇಳಿ ನಿರ್ಲಕ್ಷ್ಯ ಮಾಡ್ತಾರಲ್ಲ, ಆ ಜನರುಗಳಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಯಾಕಂದ್ರೆ ನಾಳೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಯಾರತ್ರ ಹೋಗಿ ಕೇಳ್ತೀರಾ? ಅದಕ್ಕೋಸ್ಕರ ಒಂದು ಮತದಾನ ಅಂತ ಹೇಳಿದ್ರೆ, ಒಂದು ಮತ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ಕೇವಲ ಸಂಖ್ಯೆ ಆಗಿರೋದಿಲ್ಲ, ಅದು ನಿಮ್ಮ ಹಕ್ಕಾಗಿರುತ್ತೆ. ಸರಿಯಾದ ಅಧಿಕಾರಿಯನ್ನ, ಸರಿಯಾದ ರಾಜಕಾರಣಿಯನ್ನ ಗುರುತಿಸುವಂತಹ ಮಹತ್ಕರ ಕೆಲಸ ನಿಮ್ಮ ಕೈಲಿರುತ್ತೆ. ಹಾಗಾಗಿ ನಿಮ್ಮ ಹೆಸರು ಇದೆಯಾ, ನಿಮ್ಮ ಕುಟುಂಬದವರ ಹೆಸರು ಇದೆಯಾ, ಮತದಾರರ ಪಟ್ಟಿಯನ್ನ ಸರಿಯಾಗಿ ಪರಿಶೀಲನೆ ಮಾಡಿ. ಈಗಲೇ ಹೋಗಿ ನಿಮ್ಮ ಹೆಸರು, ನಿಮ್ಮ ಕುಟುಂಬದವರ ಹೆಸರು ಇದೆಯಾ ಪರಿಶೀಲನೆ ಮಾಡಿ. ಯಾಕಂದ್ರೆ ಇವತ್ತಿನ ನಿರ್ಲಕ್ಷ್ಯ ನಿಮ್ಮ ನಾಳೆಗೆ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದು. ಈಗ ನಿಮ್ಮ ಹೆಸರು ಚೆಕ್ ಮಾಡಿದ್ರಾ? ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಇದೆ ಅಂತ ಹೇಳಿದ್ರೆ ಮಾಹಿತಿ ತಿಳಿಸಿ. ಈ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದ.